ಮೊನ್ನೆ ನೋಡಿದೆ, ನಮ್ಮ ಈಗಲೂ ಬರ್ಬೇಕಾದ್ರೆ ನೋಡಿದೆ, ನೆಹರು ಗ್ರೌಂಡ್ ಹೊರಗೆ ಸಂಸದರು ಒಂದು ಹಾಕ್ಕೊಂಡಿದ್ದಾರೆ ಖೇಲೋ ಇಂಡಿಯಾ ಅಂತ. ಖೇಲೋ ಇಂಡಿಯಾನ ಎಂಥದ್ದು ಖೇಲ್ ಇಂಡಿಯಾನ ಅದ ಖೇಲೋ ಗೊಬ್ಬು ದರಿದ್ರ ಅದು ಏನು ಅಂತ. ಯಾಕೆಂದರೆ ಇವರು ನೀವು ನೆನ್ಪು ಮಾಡ್ಕೋಬೇಕು, ಏನೋ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ದುಡ್ಡು ನಿಮ್ಮದು, ನಿಮ್ಮ ಮಕ್ಕಳು, ನೀವು ಕಷ್ಟಪಟ್ಟು ಬೆವರು ಸುರಿಸಿ ಖರ್ಚು ಮಾಡಿರ್ತೀರಿ, ನೀವು ಓದಿಸ್ತೀರಿ. ಹೆಡ್ಲೈನ್ಸ್ ಯಾರ್ದು? ಮೋದಿಯವರು ಹೇಳಿಬಿಟ್ರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತೇಳಿ. ಕಸ ನಿಮ್ಮನೇದು, ಕಸ್ಟಮರ್ಗೆ ನಿಮ್ಮದು, ಸ್ವಚ್ಛ ಭಾರತ್ ಅಂತ ಅವ್ರು ಬೋರ್ಡ್ ಹಾಕಿಂದು ಕೂತ್ಕೊಂಡು. ಈಗ ಇನ್ನೊಂದು ಹೊಸದಾಗಿ ಬಂದಾರೆ, ಏನು ಖೇಲು ಅಂತ. ಏನು ಜನರು ಇನ್ನೂ ಮಂಗ ಮಾಡ್ಬೇಕಂತ ಇದ್ದಾರೆ. ಈ ಸಂಸದರು ಒಂದು ದಿವಸ ಯಾವತ್ತಾರು ಒಂದೇ ಒಂದು ದಿವಸ ಶರಾವತಿ ಸಂತ್ರಸ್ತರ ಬಗ್ಗೆ ತಡಿಲಾರದೆ ಕೆಲಸ ನಡೀತಾ ಇದೆ, ಇಲ್ಲ ಆಗ್ತಾ ಇದೆ, ಈಗಾದರೂ ಒದರ್ಬೇಕು ಅಂತೇಳಿ ಒಂದು ದಿವಸ ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು. ಯಾಕೆಂದರೆ ಈ ಸಂಸದರು ಅದನ್ನು ಏನು ದೊಡ್ಡ ಮಟ್ಟದಲ್ಲಿ ಖೇಲೋ ಇಂಡಿಯಾ ಒಲಿಂಪಿಕ್ಸಿಗೆಲ್ಲ ಹೋಗ್ಬೇಕಂತೆ. ಈಗ ನರೇಂದ್ರ ಮೋದಿಯವರು ನಿಮಗೆ ಗೊತ್ತಿದೆ, ಕ್ಲೌಡ್ ಮೇಲ್ಗಡೆ ಅಡಗಿಸ್ಕೊಂಡು ಹೋಗಿ ಏರೋಪ್ಲೇನ್ ಹೋಗಿ ಪಾಕಿಸ್ತಾನಿಗೆ ಹೋಗಿ ಬಾಂಬ್ ಹೊಡೆದು ಬಂದರು, ಯಾರಿಗೂ ಸಿಗಲಿಲ್ಲ. ಸೊ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇವ್ರು ಇನ್ನೂ ಎಷ್ಟು ಜನರನ್ನ ಮಂಗ ಮಾಡಬೇಕಂತ ಇದ್ದಾರೆ. ಬರೀ ಭಾವನಾತ್ಮಕವಾಗಿ ಮಾತಾಡೋದು, ಧರ್ಮದ ಬಗ್ಗೆ ಮಾತಾಡೋದು, ಎಲ್ಲ ಮಾತಾಡೋದು, ಇದನ್ನೆಲ್ಲ ತಗೊಳ್ತಾರೆ. ಯಾಕೆ ನಾವು ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯನ್ನು ನಮ್ಮ ಕ್ಷೇತ್ರ ಕ್ಲಸ್ಟರಲ್ಲಿ ಕಳಿಸ್ತೀವಿ. ನಾವು ಕ್ಲಸ್ಟರಿಂದ ತಾಲೂಕು ಬರುತ್ತೆ, ತಾಲೂಕಿಂದ ಜಿಲ್ಲೆಗೆ ಬರ್ತದೆ, ಜಿಲ್ಲೆಯಿಂದ ಸ್ಟೇಟ್ ಹೋಗುತ್ತೆ, ಸ್ಟೇಟಿಂದ ನೀವು ನ್ಯಾಷನಲ್ಲಿಗೆ ಎಷ್ಟೋ ಜನರಿಗೆ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಇದು ಭಾಳ ದೊಡ್ಡ ಕಾರ್ಯಕ್ರಮ ಅಂತ. ಇವರಿಗೆ ಯಾವತ್ತಾದರೂ ಹೋಗಿ ಕೊಳೆ ರೋಗದ ಬಗ್ಗೆ ಮಾತಾಡಿದಾರಂತ ಇವರು? ಯಾರಾದರೂ FRA ಇನ್ನೂ ಕೂಡ ಪೆಂಡಿಂಗ್ ಇದೆ. ನಾವು ಅದನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಇವತ್ತು ಕೂಡ ನಾವು ಕಾಯ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಕೊಡಬೇಕಾಗತ್ತೆ. ಯಾರ್ಯಾರು ಫಾರೆಸ್ಟ್ ಜಮೀನಲ್ಲಿ, ಯಾಕಂದರೆ ಈ ಕಡೆ ಭಾಗದಲ್ಲಿ ಒಂದು ದಿವಸ ಈ ಸಂಸದರು ಮಾತಾಡಿಲ್ಲ. ಇಲ್ಲಿ ಬಂದ್ಬಿಟ್ಟು ಗೋಲಿ ಆಟ, ಬುಗುರಿ ಆಟ ಮಾಡ್ಕಿಂತ ಕೂತ್ಕೊಳ್ಳೋದು. ಇವನು ಎಷ್ಟು ಲೋ ಲೆವೆಲ್ ಇರಬೇಕು ಹೇಳಿ. ಟ್ಯಾಕ್ಸ್ ಕಲೆಕ್ಷನ್ಸ್ ಬರ್ತದೆ ನಮಗೆ. ಟ್ಯಾಕ್ಸ್ ಕಲೆಕ್ಷನ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತೀವಿ, GSTಯನ್ನು. ಇದ್ರ ಬಗ್ಗೆ ಯಾರಾದರೂ ಚರ್ಚೆ ಮಾಡಿದ್ದಾರೆ? ಅದಕ್ಕೆ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳಿದೆ, ನಾವು ಅಡಿಕೆಯಿಂದ ಈಗ ನೀವೇನು ಸೆಸ್ ಕೊಡ್ತಾ ಅದೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಅಡಿಕೆಗೆ ಎಷ್ಟು ಕೊಡ್ತಾ ಇದ್ದೀರಾ ನೀವು? ಅದನ್ನು ವಾಪಸ್ ತಂದ್ರೇ ಸಾಕು ನಮಗೆ. ಇವ್ರು ಕುತ್ಕೊಂಡು ಖೇಲೋ ಇಂಡಿಯಾ ಮಾಡೋದು, ಡೆಲ್ಲಿಗೆ ಹೋಗೋದು, ಯಾರ್ದ ಹತ್ರ ಒಂದು ಮಿನಿಸ್ಟರ್ ಹತ್ರ ಫೋಟೋ ಹೊಡಿಸ್ಕಿನ್ನೋದು, ಕಳ್ಸೋದಪ್ಪ. ಯಾಕೆ? ಓಟ್ ಕದ್ದಿರೋದ್ರ ಬಗ್ಗೆ ಯಾವನಾರು ಮಾತಾಡ್ತಾನಂತ ಇವನು? ರಾಹುಲ್ ಗಾಂಧಿಯವ್ರನ್ನ ಎಷ್ಟು ಕೀಳ್ಮಟ್ಟಕ್ಕೆ ಇವರು BJP ಅವ್ರು ಮಾತಾಡಿದ್ರು ಅಂದರೆ, ಇವತ್ತು ನಾವು ಧೈರ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಯಪ್ಪ ಅಜ್ಜಿನ ಕಳ್ಕೊಂಡ ಈ ದೇಶಕ್ಕೆ, ಅವ್ರ ತಂದೆಯವ್ರನ್ನ ಕರ್ಕೊಂಡ್ರು. ನಮ್ಮ ದೇಶದಲ್ಲಿ ಆಗಿರ್ಬೋದು, ಅದು ಬೇರೆ ಪ್ರಶ್ನೆ. ಅಷ್ಟು ಕಷ್ಟ, ಅಷ್ಟು ಈಸಿ ಅಲ್ಲ ಯಾರನ್ನೋ ಕಳ್ಕೊಳ್ಳೋದು. ಹೆತ್ತವ್ರನ್ನ ಕಳ್ಕೊಳ್ಳೋದು, ಯಾರೋ ಹೆತ್ತಿರ್ತಾರೆ, ಅವ್ರನ್ನ ಕಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಪಪ್ಪು ಅಂತ ಕರೆದ್ರು ಅವ್ರನ್ನ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದ್ರು. ಈಗ ಓಟು ಚೋರಿ ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿ ಎಷ್ಟು ಜನರು ಅವ್ರ ಪರವಾಗಿ ನಿಂತಿದ್ದಾರೆ ಅಂದರೆ, ಸಾಮಾನ್ಯ ಜನರಿದ್ದಾರೆ, ತಿಳ್ಕೊಳ್ಬೇಕಾಗತ್ತೆ. ಈಗ BJP ಅವ್ರದ್ದು ಢೋಂಗಿ ಐತಲ್ಲ, ಇನ್ನು ಹೆಂಗೆ ಬೀಳುತ್ತೆ, ಜನರು ಯಾವ ರೀತಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತೇಳಿ ಹುಷಾರಾಗಿರ್ಬೇಕಾಗುತ್ತೆ.